ಕೊನೆಗೂ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಅಂದ್ರೆ ಕೆಎ ಕಡೆಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಧಿಸೂಚನೆ ಆಗಿದೆ. ಅದು ಯಾವ ಒಂದು ಆಯೋಗ ನಡೆಸುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ ನೋಡಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆಇ ಅವರ ಕಡೆಯಿಂದ ಈ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ ಅನ್ಸುತ್ತೆ. ಹಾಗಾಗಿ ಅದು ಆ ಒಂದು ಆಯೋಗದಿಂದ ನೋಟಿಫಿಕೇಶನ್ ಆಗಿರುವಂತದ್ದು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಸಾಕಷ್ಟು ದಿನದಿಂದ ಅಭ್ಯರ್ಥಿಗಳು ಕಾಯ್ತಾ ಇದ್ರು, ಯಾವಾಗ ಈ ಅಧಿಸೂಚನೆ ನೋಟಿಫಿಕೇಶನ್ ಆಗುತ್ತೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಕೆಕೆಆರ್ ಮತ್ತು ಇದು ಅಂದ್ರೆ NHK ಮತ್ತು ಕೆಕೆಆರ್ ಸಪರೇಟ್ ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ ಕೆಎ ಕಡೆಯಿಂದ. ಇಲ್ಲಿ ನೋಡಬಹುದು ನೀವು ಸ್ಕ್ರೀನ್ ಮೇಲೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ವಿವರವಾದ ಅಧಿಸೂಚನೆ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ವಿವರವಾದ ಅಧಿಸೂಚನೆ ಅಂತ ಇದೆ. ಇವಾಗ ನಾವು RPC ನೋಡಿದ್ರೆ ಆ ಒಂದು ಅಧಿಸೂಚನೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ಹಾಗೆ ಒಂದು ಅಧಿಸೂಚನೆ ಓಪನ್ ಆಗುತ್ತೆ. ಒಟ್ಟು ಎಷ್ಟು ಹುದ್ದೆಗಳಿಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ ಅನ್ನೋದನ್ನ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಒಟ್ಟಿನಲ್ಲಿ ಒಂದು ಪಂಚವಾರ್ಷಿಕ ಯೋಜನೆ 2027ರಲ್ಲಿ ಆದಂತ ಅಧಿಸೂಚನೆಯ ನಂತರ 2026 ಜೂನ್ ತಿಂಗಳಲ್ಲಿ ಈ ಒಂದು ಅಧಿಸೂಚನೆ ಆಗಿರುವಂತದ್ದು. ಇಲ್ಲಿ ನೋಡ್ತಿರ್ಬೋದು ನೀವು ಟೋಟಲ್ ಆಗಿ 3395 ಹುದ್ದೆಗಳಿಗೆ ನೇರ ನೇಮಕಾತಿಯನ್ನು ಮಾಡಲಿಕ್ಕೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಇದರ ಒಂದು ಸಪರೇಟ್ ವರ್ಗೀಕರಣ ಮಾಡಿದಂತ ಹುದ್ದೆಗಳ ಸಂಬಂಧಪಟ್ಟಂತದ್ದನ್ನ ಪ್ರವರ್ಗವಾರು ಹುದ್ದೆವಾರು ಪ್ರತ್ಯೇಕವಾಗಿ ಅದರ ಒಂದು ಡೀಟೇಲ್ಸ್ ಅನ್ನ ಅವರು ಅಲ್ಲಿ ಮತ್ತೆ ಒಂದು ವೆಬ್ಸೈಟ್ ಅಲ್ಲಿ ಪ್ರಕಟಿಸಲಾಗುತ್ತೆ ಅಂತ ಪ್ರಕಟಿಸಿದ್ದಾರೆ ಅಂತಾನು ಕೂಡ ಹೇಳಿದ್ದಾರೆ. ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು. ಇದರ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಒಂದು ವಿಡಿಯೋವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದಿಷ್ಟು ಜಸ್ಟ್ ಇನ್ಫಾರ್ಮೇಶನ್, ಸ್ಪಾಟ್ ಇನ್ಫಾರ್ಮೇಶನ್ ಆಗಿರುತ್ತೆ. ತುಂಬಾ ವರ್ಷಗಳಿಂದ ಕಾಯ್ತಕ್ಕಂತ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಮತ್ತು KSP ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕು ಅನ್ನುವಂತ ಒಂದು ಅಭ್ಯರ್ಥಿಗಳು ಆಸೆ ಇಟ್ಕೊಂಡುವಂತ ಒಂದು ಅಭ್ಯರ್ಥಿಗಳಿಗೆ ಇದು ಸಂತೋಷ ಸುದ್ದಿ ಅಂತ ಕೂಡ ಹೇಳ್ಬಹುದು. ಥ್ಯಾಂಕ್ ಯು.